ಚನ್ನಪಟ್ಟಣಕ್ಕಾಗಿ ಸೈನಿಕನ ಬಿಗಿ ಪಟ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗೇಶ್ವರ್ ನಡೆಗೆ ಸಾರಾ ಮಹೇಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾನೇ ಯೋಗೇಶ್ವರನ್ನ ದೆಹಲಿಗೆ ಕರ್ಕೊಂಡು ಹೋಗಿದ್ದೆ, ಕುಮಾರಸ್ವಾಮಿ ಜೊತೆಗೆ ಮಾತನಾಡಿಸಿದ್ದೀನಿ. ಚನ್ನಪಟ್ಟಣ ಟಿಕೆಟ್ ವಿಚಾರವಾಗಿ ಸಿಪಿ ಯೋಗೇಶ್ವರ್ ಆತುರ ಪಡ್ತಿದ್ದಾರೆ. ಅವರು ಬಹಳ ಬೇಗ ಮಾತನಾಡಿದ್ರು ಅನ್ಸುತ್ತೆ. ಚುನಾವಣೆಗೆ ಇನ್ನೂ ದಿನಾಂಕ ಘೋಷಣೆಯಾಗಿಲ್ಲ. ಯಾರೇ ಅಭ್ಯರ್ಥಿ ಆದರೂ ಕೂಡ ಜೆಡಿಎಸ್ನಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಸಾರಾ ಮಹೇಶ್ ಹೇಳಿಕೆ ಕೊಟ್ಟಿದ್ದಾರೆ. ರಂಗು ಪಡ್ಕೊಳ್ತಾ ಇದೆ. ಈಗಾಗಲೇ ಚುನಾವಣೆ ದಿನಾಂಕ ಘೋಷಣೆ ಆಗಿಲ್ಲ. ಇಷ್ಟಾದರೂ ಕೂಡ ಈಗಾಗಲೇ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಈಗಾಗಲೇ ಸಿ ಪಿ ಯೋಗೇಶ್ವರ್ ಕೂಡ ಬಣ್ಣದ ಬಾವುಟ ಕೂಡ ಆರಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ JDS ನಾಯಕರಾದಂತಹ ಸಾರಾ ಮಹೇಶ್ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಸರ್? JDS BJPಯ ಮೈತ್ರಿ ಅಭ್ಯರ್ಥಿ ಆಗ್ತಾರೆ. ಈಗ ಒಂದು ತಿಂಗಳಲ್ಲಿ ಕುಮಾರಣ್ಣವ್ರನ್ನ ಭೇಟಿ ಮಾಡಿಸಿದ್ದೆ. ಬಟ್ ಈಗ ಯಾವ ಹಿನ್ನೆಲೆಯಲ್ಲಿ ಅವ್ರು ಹೇಳಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ನಾನು ಮಾತಾಡೋಕ್ಕಾಗಿಲ್ಲ. ಬಟ್ ನಮ್ಮ ಕಾರ್ಯಕರ್ತರ ಮುಖಂಡರ ಒತ್ತಡ ನಿಖಿಲ್ ಕುಮಾರಸ್ವಾಮಿ ಅವರೇ ಆಗಬೇಕು ಅನ್ನೋದಿದೆ. ಬಟ್ ಅವರು ಸಂಘಟನೆ ಹಿತದೃಷ್ಟಿಯಿಂದ ಯಾವ ಕಾರಣಕ್ಕೂ ಬೇಡ ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಕೆಲವು ಕಾರ್ಯಕರ್ತರು ಇದನ್ನು JDS ಭಾಳಷ್ಟು ಚುನಾವಣೆ ನಾವು ಗೆದ್ದಿರೋದ್ರಿಂದ ಕುಮಾರಣ್ಣವರೇ ಪ್ರತಿನಿಧಿಸ್ತಾ ಇದ್ದಿದ್ದರಿಂದ ಇದನ್ನು JDS ಕ್ಷೇತ್ರವಾಗಿ ಉಳಿಸ್ಕೋಬೇಕು ಅನ್ನೋದು ಕೂಡ ಇದೆ. ಇದ್ರ ಮಧ್ಯದಲ್ಲಿ ಕಾಂಗ್ರೆಸ್ನವ್ರಿಗೆ ಏನಾದರೂ ಮಾಡಿ ನಾವು ಅವರಿಂದ ಈ ಸೀಟನ್ನು ಕಸಿದ್ಕೋಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. ಚುನಾವಣೆ ಡಿಕ್ಲೇರ್ ಆಗಲಿ, ಇದು ಭಾಳ ಟೂ ಅರ್ಲಿ, ಭಾಳಷ್ಟು ಬೇಗ ಆಯಿತು ಅಂತ ಅನಿಸುತ್ತೆ. ಈಗ ಯೋಗೇಶ್ವರು ಕೂಡ MLC ಇದ್ದಾರೆ ಅಲ್ವಾ, ಕೂತು ಮಾತಾಡೋಣ, ಚರ್ಚೆ ಮಾಡೋಣ. ನೀವು ಭೇಟಿ ಮಾಡಿಸಲು ಕೂಡ ಕುಮಾರಸ್ವಾಮಿ ಸಲಹೆ ಕೊಟ್ಟರೆ ಯಾರೆಲ್ಲರೂ ಅಂತ ಯಾರಿಗೆ? ಯೋಗೇಶ್ವರ್ ಅವ್ರಿಗೆ ಭಾಳಷ್ಟು ಚರ್ಚೆ ಮಾಡಿದ್ದಾರೆ. ಆಮೇಲೆ ಎಲ್ಲರೂ ಪೂರಕವಾಗೇ ಇದ್ದಾರೆ. ಈಗ ಮೊನ್ನೆ ನಿಖಿಲ್ ಅವರು ಕೂಡ ಅವರ ಮನೆಯಲ್ಲಿ ಒಂದು ವಿಷಾದ ಸಂಗತಿಯಾದಾಗ ಹೋಗಿ ಮಾತಾಡಿ ಬಂದಿದ್ದಾರೆ. ಅವರವರೆಲ್ಲರೂ ಚೆನ್ನಾಗೇ ಇದ್ದಾರೆ, ಕೂತು ಮಾತಾಡ್ತಾರೆ. ಯೋಗೇಶ್ವರ್ ದುಡುಕ್ತಾ ಇದ್ದಾರೆ ಸರ್ ಹೇಗೆ ಅಂತ ನಾನು ನೋಡೋಣ, ಮಾತಾಡ್ತೀನಿ. ಏನಂತ ವಿಚಾರ ನಂಗೆ ಇನ್ನೂ ಮೀಡಿಯಾ ಮುಂದೆ ಬಂದಿರತಕ್ಕಂಥದ್ದು ಅಷ್ಟೇ. ನಾವೊಂದು ಸಾರಿ ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ಮೇಲೆ ರಿಯಾಕ್ಷನ್ ಕೊಡ್ತೀನಿ. ನಿಖಿಲ್ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ ಸರ್ ಈ ಕ್ಷೇತ್ರದ ಬಗ್ಗೆ? ನಿಖಿಲ್ ಅವರು ಡೆವಲಪ್ಮೆಂಟು ಸಂಘಟನೆ ದೃಷ್ಟಿಯಿಂದ ಹೆಚ್ಚಿನ ಆಸಕ್ತಿ ಇದೆ ಈ ಕ್ಷೇತ್ರದ ಬಗ್ಗೆ. ರಾಮನಗರ ಇಡೀ 224 ಕ್ಷೇತ್ರದ ಜೊತೆ ಹೇಗೋ ಹಾಗೇನೆ. ಬಟ್ ಅವ್ರಿಗೆ ಚುನಾವಣೆ ಆಕಾಂಕ್ಷಿ ಇಲ್ಲ, ಚುನಾವಣೆ ನಿಲ್ಲಬೇಕು ಅನ್ನೋದು ಅವ್ರ ಮನಸ್ಸಲ್ಲಿಲ್ಲ. ಇದಿಷ್ಟು JDS ನಾಯಕರಾದಂತಹ ಸಾರಾ ಮಹೇಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪುಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಚನ್ನಪಟ್ಟಣಕ್ಕಾಗಿ ಸೈನಿಕನ ಬಿಗಿ ಪಟ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗೇಶ್ವರ್ ನಡೆಗೆ ಸಾರಾ ಮಹೇಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾನೇ ಯೋಗೇಶ್ವರನ್ನ ದೆಹಲಿಗೆ ಕರ್ಕೊಂಡು ಹೋಗಿದ್ದೆ, ಕುಮಾರಸ್ವಾಮಿ ಜೊತೆಗೆ ಮಾತನಾಡಿಸಿದ್ದೀನಿ. ಚನ್ನಪಟ್ಟಣ ಟಿಕೆಟ್ ವಿಚಾರವಾಗಿ ಸಿಪಿ ಯೋಗೇಶ್ವರ್ ಆತುರ ಪಡ್ತಿದ್ದಾರೆ. ಅವರು ಬಹಳ ಬೇಗ ಮಾತನಾಡಿದ್ರು ಅನ್ಸುತ್ತೆ. ಚುನಾವಣೆಗೆ ಇನ್ನೂ ದಿನಾಂಕ ಘೋಷಣೆಯಾಗಿಲ್ಲ. ಯಾರೇ ಅಭ್ಯರ್ಥಿ ಆದರೂ ಕೂಡ JDSನಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಸಾರಾ ಮಹೇಶ್ ಹೇಳಿಕೆ ಕೊಟ್ಟಿದ್ದಾರೆ. ರಂಗು ಪಡ್ಕೊಳ್ತಾ ಇದೆ. ಈಗಾಗಲೇ ಚುನಾವಣೆ ದಿನಾಂಕ ಘೋಷಣೆ ಆಗಿಲ್ಲ. ಇಷ್ಟಾದರೂ ಕೂಡ ಈಗಾಗಲೇ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಈಗಾಗಲೇ CP ಯೋಗೇಶ್ವರ್ ಕೂಡ ಬಣ್ಣದ ಬಾವುಟ ಕೂಡ ಆರಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ JDS ನಾಯಕರಾದಂತಹ ಸಾರಾ ಮಹೇಶ್ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಸರ್? JDS BJPಯ ಮೈತ್ರಿ ಅಭ್ಯರ್ಥಿ ಆಗ್ತಾರೆ. ಈಗ ಒಂದು ತಿಂಗಳಲ್ಲಿ ಕುಮಾರಣ್ಣವ್ರನ್ನ ಭೇಟಿ ಮಾಡಿಸಿದ್ದೆ. ಬಟ್ ಈಗ ಯಾವ ಹಿನ್ನೆಲೆಯಲ್ಲಿ ಅವ್ರು ಹೇಳಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ನಾನು ಮಾತಾಡೋಕ್ಕಾಗಿಲ್ಲ. ಬಟ್ ನಮ್ಮ ಕಾರ್ಯಕರ್ತರ ಮುಖಂಡರ ಒತ್ತಡ ನಿಖಿಲ್ ಕುಮಾರಸ್ವಾಮಿ ಅವರೇ ಆಗಬೇಕು ಅನ್ನೋದಿದೆ. ಬಟ್ ಅವರು ಸಂಘಟನೆ ಹಿತದೃಷ್ಟಿಯಿಂದ ಯಾವ ಕಾರಣಕ್ಕೂ ಬೇಡ ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಕೆಲವು ಕಾರ್ಯಕರ್ತರು ಇದನ್ನು JDS ಭಾಳಷ್ಟು ಚುನಾವಣೆ ನಾವು ಗೆದ್ದಿರೋದ್ರಿಂದ ಕುಮಾರಣ್ಣವರೇ ಪ್ರತಿನಿಧಿಸ್ತಾ ಇದ್ದಿದ್ದರಿಂದ ಇದನ್ನು JDS ಕ್ಷೇತ್ರವಾಗಿ ಉಳಿಸ್ಕೋಬೇಕು ಅನ್ನೋದು ಕೂಡ ಇದೆ. ಇದ್ರ ಮಧ್ಯದಲ್ಲಿ ಕಾಂಗ್ರೆಸ್ನವ್ರಿಗೆ ಏನಾದರೂ ಮಾಡಿ ನಾವು ಅವರಿಂದ ಈ ಸೀಟನ್ನು ಕಸಿದ್ಕೋಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. ಚುನಾವಣೆ ಡಿಕ್ಲೇರ್ ಆಗಲಿ,
ಇದು ಭಾಳ ಟೂ ಅರ್ಲಿ, ಭಾಳಷ್ಟು ಬೇಗ ಆಯಿತು ಅಂತ ಅನಿಸುತ್ತೆ. ಈಗ ಯೋಗೇಶ್ವರು ಕೂಡ MLC ಇದ್ದಾರೆ ಅಲ್ವಾ, ಅದನ್ನು ಕೂತು ಮಾತಾಡೋಣ, ಚರ್ಚೆ ಮಾಡೋಣ. ನೀವು ಭೇಟಿ ಮಾಡಿಸಲು ಕೂಡ ಕುಮಾರಸ್ವಾಮಿ ಸಲಹೆ ಕೊಟ್ಟರೆ ಯಾರಿಗೆ ಯೋಗೇಶ್ವರ್ ಅವ್ರಿಗೆ ಭಾಳಷ್ಟು ಚರ್ಚೆ ಮಾಡಿದ್ದಾರೆ. ಆಮೇಲೆ ಎಲ್ಲರೂ ಪೂರಕವಾಗೇ ಇದ್ದಾರೆ. ಈಗ ಮೊನ್ನೆ ನಿಖಿಲ್ ಅವರು ಕೂಡ ಅವರ ಮನೆಯಲ್ಲಿ ಒಂದು ವಿಷಾದ ಸಂಗತಿ ಆದಾಗ ಹೋಗಿ ಮಾತಾಡಿ ಬಂದಿದ್ದಾರೆ. ಅವರವರೆಲ್ಲರೂ ಚೆನ್ನಾಗೇ ಇದ್ದಾರೆ, ಕೂತು ಮಾತಾಡ್ತಾರೆ. ಅಂದರೆ ಯೋಗೇಶ್ವರ್ ದುಡುಕ್ತಾ ಇದ್ದಾರೆ ಸರ್ ಹೇಗೆ ಅಂತ ನಾನು ನೋಡೋಣ, ಮಾತಾಡ್ತೀನಿ. ಏನಂತ ವಿಚಾರ ನಂಗೆ ಇನ್ನೂ ಮೀಡಿಯಾ ಮುಂದೆ ಬಂದಿರತಕ್ಕಂಥದ್ದು ಅಷ್ಟೇ. ನಾವೊಂದು ಸಾರಿ ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ಮೇಲೆ ರಿಯಾಕ್ಷನ್ ಕೊಡ್ತೀನಿ. ನಿಖಿಲ್ ಅವ್ರನ್ನ ಕನ್ವಿನ್ಸ್ ಮಾಡ್ತೀರಾ ಸರ್ ಈ ಕ್ಷೇತ್ರದ ಬಗ್ಗೆ? ನಿಖಿಲ್ ಅವರು ಡೆವಲಪ್ಮೆಂಟು ಸಂಘಟನೆ ದೃಷ್ಟಿಯಿಂದ ಹೆಚ್ಚಿನ ಆಸಕ್ತಿ ಇದೆ ಈ ಕ್ಷೇತ್ರದ ಬಗ್ಗೆ. ರಾಮನಗರ ಇಡೀ 224 ಕ್ಷೇತ್ರದ ಜೊತೆ ಹೇಗೋ ಹಾಗೇನೆ. ಬಟ್ ಅವ್ರಿಗೆ ಚುನಾವಣೆ ಆಕಾಂಕ್ಷಿ ಇಲ್ಲ, ಚುನಾವಣೆ ನಿಲ್ಲಬೇಕು ಅನ್ನೋದು ಅವ್ರ ಮನಸ್ಸಲ್ಲಿಲ್ಲ. ಇದಿಷ್ಟು JDS ನಾಯಕರಾದಂತಹ ಸಾರಾ ಮಹೇಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವರಳ್ಳಿ, ಪಬ್ಲಿಕ್ ಕನ್ನಡ, ಮೈಸೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.